ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ರಿಲೇಟಿವ್ಸ್ ಬಂದಿರೋರೆಲ್ಲ ಹೊರಟರು. ಅಷ್ಟು ದಿವಸದಿಂದ ಮನೆ ಫುಲ್ಲು ಸೌಂಡು. ಇವತ್ತಿಂದ ಮನೆ ಫುಲ್ಲು ಸೈಲೆಂಟಾಗಿರುತ್ತೆ. ಎಲ್ಲ ಬಂದು ಹೊರಟೋದ್ರೆ ಹಾಗೆ ಒಂದಷ್ಟು ದಿವಸ ಫುಲ್ಲು ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇರುತ್ತೆ ಮನೆ. ಪಾಪುನೂ ಅಲ್ಲಿ ನಾನು ಹೋಗಬೇಕು ಅಂತ ಅಳ್ತಿದ್ದ. ಅವ್ನಿಗೆ ಒಟ್ಟಿನಲ್ಲಿ ಯಾರು ಕಾರಲ್ಲಿ ಹೋಗ್ತಾರೆ ಅವ್ರ ಜೊತೆ ಅವ್ನು ಹೋಗಬೇಕು ಅಂತ ಆಟ ಮಾಡ್ತಾನೆ. ಇವತ್ತು ಹಾಗೆ ಆಟ ಮಾಡ್ತಿದ್ದ, ನಾನು ಬರ್ತೀನಿ ಅಂತ. ಪಾಪ ಅಳ್ತಾನೆ ಇದ್ದ, ಅವ್ನು ಸೀರಿಯಸ್ಸಾಗಿ ಹೇಳ್ತಿದ್ದ. ಅಕ್ಕ ಆಯ್ತು, ಆ ಕಾರಲ್ಲಿ ಹೋಗೋಣ, ಆ ಕಾರಲ್ಲಿ ಬಾಯ್. ಆಮೇಲೆ ಆ ಕಾರಲ್ಲಿ ಹೋಗೋಣ ನಾವು, ಬೇಡ ಅಂತ ಅಂದ್ಬಿಟ್ಟು ಹೇಳಿದ್ಲೆ. ಆಮೇಲೆ ಸುಮ್ಮನಾದ ಹಂಗೆ ಹೇಳಿದ್ಮೇಲೆ. ಆಮೇಲೆ ಹಿಂಗೆ ಹೋಗಿ ಆ ಕಡೆಯಿಂದ ಕರ್ಕೊಂಬಂದ. ಒಂದು ರೌಂಡ್ ಹೋಗಿ ಬಂದಮೇಲೆ ಅವ್ನಿಗೆ ಸ್ವಲ್ಪ ಸಮಾಧಾನ ಆಯಿತು. ಇಲ್ಲಾಂದರೆ ಸುಮ್ಮನೆ ಅಳ್ತಾನೆ ಇರೋನು. ಅವ್ನಿಗೆ ನಾವು ಆಲ್ಮೋಸ್ಟು ಯಾರತ್ರ ಈ ಥರ ಹೋಗ್ತಿದ್ರೆ ನಾವು ಅವನಿಗೆ ತೋರಿಸೋದೇ ಇಲ್ಲ, ಕರ್ಕೊಂಬಂದ್ಬಿಡ್ತೀನಿ. ಇವತ್ತು ಅಳೋಕ್ಕೆ ಶುರು ಮಾಡ್ದೆ ಪಾಪ. ನಾನು ಆ್ಯಕ್ಚುಲಿ ಈ ವಿಡಿಯೋ 2ನೇ ಸಲ ಎಡಿಟ್ ಮಾಡ್ತಾ ಇರೋದು. ಒಂದು ಸಲ ಮಾಡಿದ್ದೆ, ಪೂರ್ತಿ ಎಡಿಟ್ ಮಾಡಿದ್ದೀನಿ. ಇನ್ನೇನು ಕನ್ವರ್ಟ್ ಮಾಡಬೇಕು, ಗ್ಯಾಲರಿಗೆ ಎಕ್ಸ್ಪೋರ್ಟ್ ಮಾಡಬೇಕಿತ್ತು. ಮಿಸ್ಸಾಗಿ ಬೇರೆ ವಿಡಿಯೋ ಡಿಲೀಟ್ ಮಾಡೋಕ್ಕೆ ಈ ವಿಡಿಯೋನೂ ಡಿಲೀಟ್ ಮಾಡಿಬಿಡ್ತೀನಿ. ಹಂಗಾಗಿ ಆದರೂ ಈ 2 ಸಲ ಕೆಲಸ ಮಾಡೋದಿದೆಯಲ್ಲ, ಇದು ಬೇಜಾರಿನ ಕೆಲಸ. ಒಂದು ಸಲ ಮಾಡಿದ್ರೆ ಓಕೆ. ಮತ್ತು ಇವತ್ತು ಒಂದು ಫಂಕ್ಷನ್ ಇದೆ, ನೈಟು ಮದುವೆಗೆ ಹೋಗಬೇಕು. ಅದಕ್ಕೆ ಹೇರ್ ಸ್ಟ್ರೈಟ್ ಮಾಡ್ಕೊತಾ ಇದ್ದೀನಿ. ನಾನು ಪೂರ್ತಿ ವಿಡಿಯೋ ಮಾಡ್ಕೊಳ್ಳಿಲ್ಲ, ಆಲ್ರೆಡಿ ಮಾಡ್ಕೊಂಡಾಗಿತ್ತು. ಕೊನೆಯಲ್ಲಿ ಒಂಚೂರು ಮಾಡೋಣ ವಿಡಿಯೋನ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ. ಆ್ಯಕ್ಚುಲಿ ಇದಕ್ಕೆ ಹೇರ್ ಸೆರಮ್ ಎಲ್ಲ ಹಾಕಿ ಮಾಡಿದ್ರೆ ತುಂಬ ಹೊತ್ತಿರುತ್ತೆ ಸ್ಟ್ರೈಟ್ನಿಂಗ್ ಮಾಡಿದ್ರೆ. ನಂದು ಹೇರ್ ಸೆರಮ್ ಖಾಲಿಯಾಗಿತ್ತು. ಆ್ಯಕ್ಚುಲಿ ನಾನು ಮಾರ್ಕೆಟಲ್ಲಿ ಸಿಗೋವಂಥ ಹೇರ್ ಸೆರಮ್ ಎಲ್ಲ ಯೂಸ್ ಮಾಡಲ್ಲ, ನಾನೇ ಮನೇಲೇ ಪ್ರಿಪೇರ್ ಮಾಡ್ಕೊತೀನಿ ಹೇರ್ ಸೆರಮ್ನ. ಏನು ಜಸ್ಟು ರೋಸ್ ವಾಟರು, ಅಲೋವೆರಾ ಜೆಲ್ಲು ಮತ್ತು ಕೊಕೊನಟ್ ಆಯಿಲ್ ಅಷ್ಟೇ ಬೇಕಿರೋದಕ್ಕೆ, ಇನ್ನೇನು ಇಲ್ಲ. ಅದು ಮೂರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಾಡ್ತಾ ಹೋದರೆ, ಅಂದರೆ ಮ್ಯಾಶ್ ಮಾಡ್ತಾ ಹೋದರೆ ಅದು ಒಂದು ಕ್ರೀಮ್ ಥರ ಫಾರ್ಮ್ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು. ಅದಷ್ಟು ಮಾಡಿಕೊಂಡ್ರೆ ಹೇರ್ ಸೆರಮ್ ರೆಡಿ. ನಾನು ಯಾವಾಗಲೂ ಅದು ಹಚ್ಬಿಟ್ಟೆ ನಾನು ಸ್ಟ್ರೈಟ್ನಿಂಗ್ ಮಾಡ್ತಾಯಿದ್ದಿದ್ದು. ಇವತ್ತು ಖಾಲಿಯಾಗಿದೆ, ನೋಡಿಕೊಂಡೇ ಇರಲಿಲ್ಲ, ಖಾಲಿಯಾಗೋಗಿತ್ತು. ಮನೇಲೇ ಅಲೋವೆರಾ ಜೆಲ್ ಇದ್ದಿದ್ದರೆ ಮಾಡ್ಕೊಂಬಿಡ್ಬೋದಿತ್ತು ತಕ್ಷಣವೇ, ಬಟ್ ಖಾಲಿಯಾಗಿತ್ತು. ಅಲೋವೆರಾ ಜೆಲ್ಲು ಕೂಡ ಖಾಲಿಯಾಗಿತ್ತು. ರೋಸ್ ವಾಟರ್ ಏನು ಯಾವಾಗಲೂ ಇದ್ದೇ ಇರುತ್ತೆ ನನ್ನ ಹತ್ರ. ಕೊಕೊನಟ್ ಆಯಿಲ್ ಅಂತೂ ಮನೇಲಿರುತ್ತೆ. ಸೊ ಅಲೋವೆರಾ ಜೆಲ್ ಇರಲಿಲ್ವಲ್ಲ, ಹಾಗಾಗಿ ಸುಮ್ಮನಾದೆ. ಏನೂ ಹಚ್ಚದೆ ಹೇರ್ ಸೆರಮ್ ಎಲ್ಲ ಯೂಸ್ ಮಾಡ್ದೇನೆ ಹಾಗೆ ಆಡೋಕ್ಕೋದ್ರೆ ತುಂಬ ಹಾಳಾಗುತ್ತೆ ಕೂದಲು. ಫುಲ್ಲು ಡ್ರೈನೆಸ್ ಬಂದ್ಬಿಡುತ್ತೆ. ಆಮೇಲೆ ಕಟ್ಟಾಗೋದು ಹೀಗೆಲ್ಲ ಬರುತ್ತೆ. ಈ ಥರ ನೋಡೋಕ್ಕೆ ಒಂದು ಸ್ಟ್ರೈಟ್ ಮಾಡಿದ್ರೆ ಈ ಶುದ್ಧ ಕಾಣಿಸುತ್ತೆ ಕೂದಲು, ಇಲ್ಲಾಂದರೆ ಇನ್ನೂ ಚಿಕ್ಕದಾಗಿ ಕಾಣಿಸುತ್ತೆ. ನನಗೆ ಆ್ಯಕ್ಚುಲಿ ಸ್ಟ್ರೈಟಾಗಿ ಸಿಲ್ಕಿಯಾಗಿರಬೇಕು ಅಂತ ಇಷ್ಟ. ಇಲ್ಲ ಅಂತಂದರೆ ಫುಲ್ ಕರ್ಲಿ ಇರಬೇಕು. ನನಗೆ ಅವೆರಡು ಥರ ಇಷ್ಟ. ಇದು ಎತ್ಲಾಗೂ ಇಲ್ಲ, ಹಾಗೂ ಇಲ್ಲ ಹಿಂಗೂ ಇಲ್ಲ, ಆ ಥರ ಇದೆ ನನ್ನ ಹೇರು. ಇದು ಆ್ಯಕ್ಚುಲಿ ನನಗೆ ಇಷ್ಟನೇ ಇಲ್ಲ ಈ ಥರ ಹೇರ್ ಇರೋದು. ಬಟ್ ಏನು ಮಾಡೋಕ್ಕಾಗುತ್ತೆ, ನ್ಯಾಚುರಲಾಗಿ ಬಂದಿರೋದನ್ನು ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ನಂಗೆ ಕೆರೆಟಿನ್ ಮಾಡಿಸೋದು, ಹೇರ್ ಸ್ಮೂತಿಂಗು, ಹೇರ್ ಸ್ಟ್ರೈಟ್ನಿಂಗು ಅದೆಲ್ಲ ಮಾಡ್ಸೋಕ್ಕೆ ನನಗೆ ಭಯ. ಇರೋ ಕೂದಲು ಸುಮ್ಮನೆ ಹಾಳಾಗುತ್ತೆ. ಆಮೇಲೆ ಅದು ಒಂದು ಸಲ ಮಾಡಿದ್ರೆ ಆಗಲ್ಲ, ಅವಾಗವಾಗ ಮಾಡಿಸ್ತಾ ಇರಬೇಕು. ಮತ್ತು ಅದನ್ನು ಹಂಗೆ ಹೆಂಗಿದೆ ಹಾಗೆ ಮೇಂಟೈನ್ ಮಾಡಬೇಕು ಅಂತಂದರೆ ತುಂಬ ಕಾಸ್ಟ್ಲಿ ಶಾಂಪೂ ಮತ್ತು ಕಂಡೀಷ್ನರು ಅದೆಲ್ಲ ಯೂಸ್ ಮಾಡಬೇಕಾಗತ್ತೆ. ರೆಗ್ಯುಲರಾಗಿ ಅದೇ ಪ್ರಾಡಕ್ಟ್ ಯೂಸ್ ಮಾಡಬೇಕು. ಅದೆಲ್ಲ ಸುಮ್ಮನೆ ಮೇಂಟೈನ್ ಮಾಡೋದೆಲ್ಲ ಕಷ್ಟ. ಆಮೇಲೆ ಮತ್ತು ಹೊಸ ಕೂದಲು ಏನು ಬೆಳೆಯುತ್ತೆ ಅದೆಲ್ಲ ನಮಗೆ ಹೇರ್ ಹೆಂಗಿದೆ ಹಾಗೇ ಬೆಳೀತಾ ಬರುತ್ತೆ, ಮತ್ತೆ ಮಾಡಿಸ್ಬೇಕಾಗತ್ತೆ. ಸೊ ಅದೆಲ್ಲ ಯಾರು ಮಾಡ್ತಾರೆ ಪದೇ ಪದೇ ಅಂತ ಅಂದ್ಬಿಟ್ಟು ನಾನು ಆ ಕೆಲಸಕ್ಕೆ ಕೈ ಹಾಕಿಲ್ಲ. ಹೆಂಗಿದೆ ಹಾಗಿರಲಿ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಇರ್ತೀನಿ. ನ್ಯಾಚುರಲ್ಲಾಗಿ ಏನಾದರೂ ಮಾಡ್ಕೋಬೋದಾ, ಬೇಕಿದ್ರೆ ಮಾಡ್ತೀನಿ. ಈ ಪಾರ್ಲರಲ್ಲೆಲ್ಲ ಹೋಗಿ ಅದೆಲ್ಲ ಮಾಡಿಸ್ಕೊಳ್ಳೋಕೆ ನನಗೆ ಸ್ವಲ್ಪ ಭಯ. ಇರೋ ಕೂದಲನ್ನು ಎಲ್ಲಿ ಹಾಳು ಮಾಡ್ಕೊಂಬಿಟ್ರೆ ಅಂತ. ಈ ಗ್ಯಾಪಲ್ಲಿ ನನ್ನ ಮಗ ಬಂದು ನಂಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಮಧ್ಯ. ಬಾಚಣಿಗೆ ತೊಗೊಳ್ಳೋದು, ತಲೆ ಬಾಚೋದು, ಹೀಗೆಲ್ಲ ಕೆಳಗಡೆ ನಿಂತ್ಕೊಂಡು ಏನೋ ಮಾಡ್ತಾಯಿತ್ತು ಪಾಪ. ಅದು ಅದ್ರ ಪಾಡಿಗದು. ಸೊ ಪಾಪುದು ಡ್ರೆಸ್ಸು ಮತ್ತು ನನ್ನದು ಸೀರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೆಲೆಕ್ಟ್ ಮಾಡಿ ಯಾವ್ದು ಹಾಕ್ಕೊಂಡು ಹೋಗಬೇಕು ಅಂತ. ಮ್ಯಾಚಿಂಗ್ ಹಾಕ್ಕೊಂಡು ಹೋಗೋಣ ಇವತ್ತು ಅಂತ ಅಂದ್ಬಿಟ್ಟು ಇಬ್ಬರು ಒಂದೇ ಥರ ಇಟ್ಕೊಂಡಿದ್ದೀವಿ. ಇದು ಆ್ಯಕ್ಚುಲಿ ಪಾಪುದು ತೊಟ್ಟಿಲು ಶಾಸ್ತ್ರ ಇತ್ತಲ್ಲ, ಆವಾಗ ತೊಗೊಂಡಿದ್ದು ಸೀರೆ ಮತ್ತು ಪಾಪುದು ಡ್ರೆಸ್ ಎರಡೂ.
ಸುಮಾರು ದಿವಸ ಆಗಿತ್ತಲ್ಲ, ಅದಕ್ಕೆ ಇದನ್ನೇ ಹಾಕ್ಕೊಂಡೆ.
ಸ್ಯಾರಿ ಪ್ಲೀಟಿಂಗ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಟೈಮ್ ಇತ್ತು ಸ್ವಲ್ಪ, ಅದಕ್ಕೆ ಮುಂಚೆ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ನೋಡಿರ್ಬೋದು ವಿಡಿಯೋಸಲ್ಲಿ, ಫೋಟೋಸಲ್ಲಿ ನಾನು ಜಾಸ್ತಿ ಸಿಂಗಲ್ ಲೇಯರೇ ಹಾಕ್ಕೊಳ್ಳೋದು. ಆದರೆ ಇವಾಗ ಪಾಪುನ ಎತ್ಕೊಂಡು ಸಿಂಗಲ್ ಲೇಯರ್ನ ಮೇಂಟೈನ್ ಮಾಡೋಕ್ಕಾಗಲ್ಲ. ನಾವು ಒಬ್ಬರೇ ಆದರೆ ಓಕೆ, ಬಟ್ ಪಾಪುನ ಎತ್ಕೊಂಡು ಸಿಂಗಲ್ ಲೇಯರ್ ಮೇಂಟೈನ್ ಮಾಡಬೇಕು ಅಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಹಾಗಾಗಿ ನಾನು ಬೇಡವೇ ಬೇಡ ಸಿಂಗಲ್ ಲೇಯರು, ಟೈಮ್ ಇತ್ತಲ್ಲ ಪ್ಲೀಟ್ ಮಾಡ್ಕೊಂಬಿಡೋಣ, ನೆರಿಗೆ ಇಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದೆ. ಮತ್ತು ಇದು ತುಂಬ ಟೈಮ್ ತೊಗೊಳುತ್ತೆ ಮಾಡೋದು. ನಾವು ಯಾವಾಗಲೂ ಅವಾಗವಾಗ ಮಾಡ್ತಾಯಿದ್ರೆ ಫಾಸ್ಟಾಗಿ ಬಂದುಬಿಡುತ್ತೆ, ಕೈ ಮಾಡಿಬಿಡ್ಬೋದು. ಬಟ್ ನಾವು ಯಾವಾಗೋ ಒಂದೊಂದು ಸಲ ಮಾಡೋದ್ರಿಂದ ಪಟ ಅಂತ ಮಾಡೋದಕ್ಕೂ ಆಗಲ್ಲ. ಆಮೇಲೆ ಇನ್ನೊಂದು ಏನಕ್ಕೆ ಟ್ರೈ ಮಾಡಿದೆ ಅಂತ ಅಂದರೆ, ಆಲ್ರೆಡಿ ಇದು ನೆರಿಗೆ ಇತ್ತು. ನಾನು ತೊಟ್ಟು ಶಾಸ್ತ್ರದಲ್ಲಿ ಸೀರೆ ಹಾಕ್ಕೋಬೇಕಾದ್ರೆ ಐರ್ನಿಂಗ್ ಎಲ್ಲ ಮಾಡಿ ಹೇರ್ ಸ್ಟ್ರೈಟ್ನಿಂಗಲ್ಲಿ ಅದು ಸ್ವಲ್ಪ ಕರೆಕ್ಟಾಗಿ ಕೂತ್ಕೊಳ್ಳೋ ಥರ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಮಾರ್ಕ್ ಆಲ್ರೆಡಿ ಇತ್ತು ಸ್ಯಾರಿನಲ್ಲೇ. ಹಾಗಾಗಿ ಬೇಗ ಮಾಡ್ಕೊಬೋದು ಅಂತ ಅರ್ಧ ಮನಸ್ಸು ಮಾಡಿದೆ. ಇಲ್ಲ ಅಂದಿದ್ರೆ ಇನ್ನೂ ಟೈಮ್ ತೊಗೊಂಡಿರೋದು. ಸೊ ನಾನು ಪೂರ್ತಿ ಅದು ಮಾಡೋದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ. ಬಟ್ ಏನಾಗಿದೆ, ಅದು ನನ್ನ ಮೊಬೈಲಲ್ಲಿ ಯಾಕೋ ಸಡನ್ನಾಗಿ ಕ್ಯಾಮ್ರಾ ಬ್ಲೂ ಕಲರಲ್ಲಿ ಬಂದುಬಿಡುತ್ತೆ ವೀಡಿಯೋ. ಸೊ ಹಂಗಾಗಿ ಅದು ನೋಡೋಕ್ಕಾಗ್ತಿರಲಿಲ್ಲ, ಅದಕ್ಕೆ ಡಿಲೀಟ್ ಮಾಡಿದ್ರು. ಸೀರೆ ಹಾಕ್ಕೊಂಡು ಪಾಪುನು ರೆಡಿ ಮಾಡಿ ಹೊರಡ್ಬೇಕಷ್ಟೇ. ನೋಡೋಣ, ಬೇಗ ರೆಡಿ ಆದರೆ ಒಂದಷ್ಟು ಪಪ್ಪು ಜೊತೆ ಒಂದು ಫೋಟೋಸ್ ತೊಗೋತೀನಿ. ಒಂದಷ್ಟು ಸಿಂಗಲ್ ಫೋಟೋಸ್ ತೊಗೋಬೇಕು. ನೋಡೋಣ, ಟೈಮ್ ಆದರೆ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ನಂಗೆ ಪ್ರತಿ ಸಲನೂ ಹಿಂಗೆ ಆಗೋದು, ರೆಡಿ ಆಗ್ತೀವಿ ಬಟ್ ಫೋಟೋಸ್ ಮಾತ್ರ ತೊಗೊಳಕ್ಕಾಗಲ್ಲ. ಬನ್ನಿ ನೋಡೋಣ ಏನಾಗುತ್ತೆ. ನಾನು ಆವಾಗಲೇ ಹೇಳ್ದಂಗೆ ನನಗೆ ಫೋಟೋಸ್ ತೊಗೊಳಕ್ಕಾಗಲಿಲ್ಲ, ವೀಡಿಯೋ ಮಾಡ್ಕೊಳಕ್ಕೂ ಆಗಲಿಲ್ಲ. ಟೈಮ್ ಆಗೋಯ್ತು, ಅಷ್ಟು ಬೇಗ ಬಂದ್ಬಿಟ್ವಿ ಹೊರಟು. ನನಗೆ ಯಾವಾಗಲೂ ಹೀಗೆ ಆಗೋದು, ನಂಗೆ ಅದೇ ಬೇಜಾರು. ರೆಡಿ ಆಗಿಬಿಟ್ಟು ನಂದು ಬೇಡ, ನನಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ, ನನ್ನ ಮಗಂದು ಫೋಟೋಸ್ ತೊಗೋಬೇಕಿತ್ತು ಅಂತ ಆಸೆ ಇತ್ತು. ಬಟ್ ಅದೂ ಆಗಲಿಲ್ಲ. ಅವನು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಖುಷಿಯಾಗಿದ್ದ. ಆಮೇಲೆ ಯಾಕೋ ಸ್ವಲ್ಪ ಕಿರಿಕಿರಿ ಮಾಡೋಕ್ಕೆ ಶುರು ಮಾಡ್ದ. ಅವನಿಗೆ ಜನ ತುಂಬ ಕ್ರೌಡ್ ಇರೋ ಕಡೆ ಅವನು ಸ್ವಲ್ಪ ಇಷ್ಟಪಡಲ್ಲ, ಸ್ವಲ್ಪ ಯಾಕೋ ಇರಿಟೇಟ್ ಮಾಡ್ಕೋತಾನೆ. ಹಾಗಾಗಿ ಕೊನೆಯಲ್ಲಿ ಸುಮ್ಮನೆ ಅಳೋಕ್ಕೆ ಶುರು ಮಾಡ್ದೆ. ಆಮೇಲೆ ಆ ಕಡೆ ಸ್ವಲ್ಪ ಹೊರಗಡೆ ಕರ್ಕೊಂಡೋಗಿದ್ದೆ. ಓಡಾಡ್ತಿದ್ದ, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡು ಒಂದಷ್ಟು ಹೊತ್ತು ಟೈಮ್ ಪಾಸ್ ಮಾಡಿ ಆಮೇಲೆ ಸ್ವಲ್ಪ ಸಮಾಧಾನ ಅಂದರೆ. ಆಮೇಲೆ ಒಳಗಡೆ ಬೇರೆ ಸೆಕೆ ಆಗ್ತಿತ್ತು, ಸೆಕೆಯಿಂದ ಅರ್ಧ ನನಗೆ ಸ್ವಲ್ಪ ಕಿರಿಕಿರಿ ಆಗ್ತಿತ್ತು. ಆಮೇಲೆ ಹೊರಗಡೆ ಕರ್ಕೊಂಡೋದ್ಮೇಲೆ ಸ್ವಲ್ಪ ಸಮಾಧಾನ ಮಾಡ್ಕೊಂಡ. ಈ ಗ್ಯಾಪಲ್ಲಿ ನಾನು ಇನ್ನೊಂದೇನು ಕೆಲಸ ಮಾಡಿದ್ದೀನಿ ಅಂತಂದರೆ, ಕತ್ತಿಗೆ ಏನೂ ಹಾಕ್ಕೊಂಡೋಗಿಲ್ಲ, ಹಂಗೆ ಹೊರ್ಟೋಗ್ಬಿಟ್ಟಿದ್ದೀನಿ. ಆಮೇಲೆ ಯಾವಾಗ ಗೊತ್ತಾಯಿತು, ಸುಮಾರು ದೂರ ಹೊರ್ಟೋಗ್ಬಿಟ್ಟೆ ಅಂತಂದ್ರೆ ಚಾಮರಾಜನಗರ ತಲುಪಿಬಿಟ್ಟಿದ್ದೀನಿ. ಆವಾಗ ನೆನೆಸ್ಕೊಂಡೆ, ನಾನು ಕತ್ತಿಗೆ ಏನೂ ಹಾಕ್ಕೊಂಡಿಲ್ಲ ಅಂತ. ಮನೇಲಿ ನೆನಪಾಯಿತು, ತೆಗೆದಿಟ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಮತ್ತೇನೋ ಬೇರೆ ಕೆಲಸ ಮಾಡಿದೆ, ಅದನ್ನು ಮರ್ತೋದೆ, ಹಾಕ್ಕೊಳ್ಳೇ ಇಲ್ಲ. ಬಟ್ ಅದು ನನಗೇನು ಅನಿಸಲ್ಲ, ಹಾಕ್ಕೊಂಡೋಗಿಲ್ಲ ಅಂದರೂ ನನಗೇನು ಅನಿಸಲ್ಲ. ಅಯ್ಯೋ ಜನ ನೋಡ್ತಾರೆ, ಏನು ಅಂದ್ಕೊಬಿಡ್ತಾರೋ, ಇದೇನು ಹಿಂಗೆ ಬಂದಿದ್ದಾಳೆ ಇವಳು ಅಂದ್ಕೋತಾರೋ. ಸೊ ಆ ಥರ ಎಲ್ಲ ನನಗೇನು ಅನಿಸಲ್ಲ. ನಾನು ಹಿಂದೆ ಆಡ್ಕೊಳ್ಳೋ ಜನಗಳ ಮಾತಿಗೆ ನಾನು ಕಿವಿನೇ ಕೊಡಲ್ಲ. ಐ ಡೋಂಟ್ ಕೇರ್, ಆಯಿತಾ. ನಾನೇನು ತಪ್ಪು ಮಾಡಿ ಜನ ಆಡ್ಕೋತಾರೆ ಅಂತಂದರೆ ನಾವು ಯೋಚನೆ ಮಾಡಬೇಕು, ತಲೆ ಕೆಡಿಸ್ಕೋಬೇಕು. ಸೊ ಇಂಥ ಮ್ಯಾಟ್ರಿಗೆಲ್ಲ ನಾನು ಕಿವಿನೇ ಕೊಡಲ್ಲ ನಾನು. ನಿಮ್ಮ ಪಾಡಿಗೆ ನೀವು ಹಿಂದೆ ಆಡ್ಕೋತೀರ ತಾನೆ, ನೀವು ಹಿಂದೆ ತಾನೇ ಆಡ್ಕೊಳ್ಳೋರು, ನಿಮ್ಮ ಪಾಡಿಗೆ ನೀವು ಆಡ್ಕೊಳ್ಳಿ, ನೀವು ಹಾಗೆ ಇರಿ, ನಾನು ಹೀಗೆ ಇರ್ತೀನಿ ಅಂತ ಅಂದ್ಬಿಟ್ಟು ಇದ್ಬಿಡ್ತೀನಿ ಅಷ್ಟೇ. ಆಡ್ಕೊಳ್ಳೋರ ಮಾತಿಗೆಲ್ಲ ನಾವು ಅದಕ್ಕೆಲ್ಲ ರಿಯಾಕ್ಟ್ ಮಾಡ್ತಾ ಹೋದರೆ ನಮ್ಮ ನೆಮ್ಮದಿ ಹಾಳು ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಆಮೇಲೆ ಇನ್ನೊಂದೇನು ಗೊತ್ತಾ, ನಮ್ಮ ಸುತ್ತಮುತ್ತ ಯಾವಾಗಲೂ ನಮ್ಮನ್ನು ನೋಡಿ ಹುರ್ಕೊಳ್ಳೋರು, ಹೊಟ್ಟೆ ಕಿಚ್ಚುಪಟ್ಕೊಳ್ಳೋರು ಇರಬೇಕಂತೆ. ಯಾಕಂದರೆ ಆವಾಗ ನಾವು ಇನ್ನೂ ಚೆನ್ನಾಗಿ ಬೆಳಿಬೋದು. ಅವ್ರು ಹಂಗೆ ಆಡ್ತಾ ಇದ್ದರೆ ನಮಗಿನ್ನೂ ಅದು ಒಂಥರ ಮೋಟಿವೇಶನ್. ಅವ್ರು ಹುರ್ಕೋತಾ ಇದ್ದರೆ ನಮಗೊಂಥರ ಮೋಟಿವೇಶನ್ ಕೊಟ್ಟಂಗೆ ಅದು. ಆವಾಗ ನಾವು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ಬೋದು, ಇನ್ನೂ ಚೆನ್ನಾಗಿ ಬೆಳಿಬೋದು ಅಂತ ನಾನು ಅನ್ಕೋತೀನಿ. ಹುರ್ಕೊಳ್ಳೋರು ಹಾಗೆ ಹುರ್ಕೋತಾನೆ ಇರಲಿ ಅಂತಲೇ ಅನ್ಕೋತೀನಿ ನಾನು. ಇಲ್ಲಿ ಪಾಪುನು ದೈವಿಕು ಇಬ್ಬರು ಆಟಾಡ್ತಿದ್ರು. ಇಷ್ಟು ಸಲನೂ ದೈವಿಕ್ ಅಂದರೆ ಅಣ್ಣ ಅನ್ಕೊ ಓಡ್ತಿದ್ದವನು, ಈ ಸಲ ಯಾಕೋ ಅವ್ನು ಹಿಡ್ಕೊಳಕ್ಕೆ ಹೋದರೆ ಕೈ ಕಿತ್ತಾಕ್ತಿದ್ದ. ಸ್ವಲ್ಪ ಸೆಕೆಗೋ ಅದಕ್ಕೋ ಏನೋ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದ ಪಾಪ. ಆಮೇಲೆ ಅಲ್ಲಿ ಡ್ಯಾನ್ಸ್ ಮಾಡೋರೊಂದು ಇಬ್ಬರನ್ನ ಕರೆಸಿದ್ರು, ಚೆನ್ನಾಗಿತ್ತು. ನನಗೆ ಯಾರದೇ ಮದುವೆ ನೋಡಿದ್ರೂ ನನಗೆ ನನ್ನ ಮದುವೆ ನನಗೆ ನೆನಪಾಗೋದು. ನಾನು ಡ್ರೆಸ್ ಮಾಡ್ಕೊಂಡಿದ್ದು, ನನ್ನ ಶಾಸ್ತ್ರಗಳು ನನಗಿದೇ ನೆನಪಾಗ್ತಾ ಇರುತ್ತೆ. ಸೊ ಈಗಲೂ ಅದೇ ಥರ ನನ್ನ ಮದುವೆನೇ ನನಗೆ ನೆನಪಾಯಿತು. ಸೊ ಹೋದ್ವಿ, ಊಟ ಮಾಡ್ಕೊಂಡ್ವಿ, ಹುಡುಗಿಗೆ ಕೊಟ್ವಿ, ಬಂದ್ವಿ. ಓಕೆ ಗಾಯ್ಸ್, ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ.
ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.